ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಕರ್ಡ್ ರೈಸ್ ಮಾಡೋಣ. ತುಂಬಾ ಸಿಂಪಲ್ ಸ್ಟೆಪ್ಸ್ನಲ್ಲಿ ಮಾಡ್ಕೋಬೋದು ಮತ್ತು ತಿನ್ನೋಕ್ಕೆ ತುಂಬಾ ಟೇಸ್ಟಿ ಇರುತ್ತೆ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೊಸರು ಅನ್ನಕ್ಕೆ ಹಾಕೋಕ್ಕೂ ಒಂದು ಚಿಲ್ಲಿ ಪೇಸ್ಟ್ ತಯಾರು ಮಾಡ್ಕೊಳ ಬನ್ನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅದ್ರಕು ಹಾಕಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಿ. ಈ ಥರ ಮೆಣಸಿನ್ಕಾಯಿ ಖಾರ ಮಾಡಿಕೊಂಡು ನೀವು ಮೊಸರು ಅನ್ನದಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ನೀವು ಮೆಣಸಿನ್ಕಾಯಿ ಖಾರ ರೆಡಿ ಆಗಿದೆ. ಒಂದು ಬೌಲ್ನಲ್ಲಿ ಮಾಡಿರುವಂಥ ಅನ್ನ ಹಾಕ್ಕೊಳ್ಳಿ. ಆಮೇಲೆ ಅದನ್ನ ಒಂದು ಚಮಚ ತೊಗೊಂಡು ಮ್ಯಾಶ್ ಮಾಡಬೇಕು. ಸ್ವಲ್ಪ ಮ್ಯಾಶ್ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಈ ರೀತಿ ಮ್ಯಾಶ್ ಮಾಡಿದರೆ ಮೊಸರು ಅನ್ನದಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬನ್ನಿ ಈಗ ಮೊಸರನ್ನು ಆ್ಯಡ್ ಮಾಡೋಣ. ಒಂದು ಬೌಲು ಮೊಸರು ಮತ್ತು ಒಂದು ಬೌಲ್ ಹಾಲು ಹಾಕಿ. ಹಾಲು ಹಾಕಿದರೆ ಮೊಸರು ಅನ್ನ ತುಂಬಾ ಚೆನ್ನಾಗಿ ಆಗುತ್ತೆ. ಭಾಳ ಗಟ್ಟಿ ಆಗಲ್ಲ, ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಅದರಲ್ಲಿ ಮಾಡಿರೋವಂಥ ಹಸಿ ಖಾರ ಹಾಕಿ. ಹಸಿ ಖಾರ ಹಾಕಿದರೆ ಮೊಸರು ಅನ್ನ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಸಪ್ಪಗೆ ಹತ್ತಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೋತಾ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅದು ಘಟ್ ಅನ್ಸಕ್ಕಾದ್ರೆ ಇನ್ನೊಂದು ಸ್ವಲ್ಪ ಮೊಸರು ಮತ್ತು ಹಾಲು ಆ್ಯಡ್ ಮಾಡಿ. ಬಿಸಿಲಿನ ದಿವಸ ಇದ್ದಾಗ ಏನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆಗೂ ತಂಪಾಗತ್ತೆ. ನಿಮಗೆ ವೀಡಿಯೋಸ್ ಲೈಕ್ ಆಗ್ತಿದ್ರೆ ಖಂಡಿತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ರೆಸಿಪೀಸ್ ಹೆಂಗೆ ಅನ್ನಿಸ್ತಂತ. ಮೊಸರು ಅನ್ನ ಮಾಡಿದರೆ ನಿಮಗೂ ಸಾರು ಮಾಡೋದು ಬೇಕಾಗಿಲ್ಲ, ಏನೋ ಪಲ್ಯ ಬೇಕಂತೂ ಏನೂ ಇಲ್ಲ. ಬರೀ ಮೊಸರು ಅನ್ನ ಆದ್ರೂ ಸಾಕು. ಬಿಸಿಲುಗಾಲ ದಿವಸದಾಗೂ ತುಂಬಾ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ನೋಡಿ, ನಿಮ್ಮ ಮೊಸರು ಅನ್ನ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಸ್ವಲ್ಪ ದಾಳಂಬ್ರಿನೂ ಹಾಕಿ. ಮೆತ್ತಗಿರುವಂಥ ಮೊಸರು ಅನ್ನ ತಿನ್ನೋ ಮುಂದೆ ಬಾಯಾಗೆ ತುಂಬಾ ಚೆನ್ನಾಗಿ ಕ್ರಂಚಿ ಮತ್ತು ಮಸ್ತ್ ಫ್ಲೇವರ್ ಬರುತ್ತೆ. ದಾಳಂಬ್ರಿ ಹಾಕಿದರೆ ಸೈಡಿಗೆ ಉಪ್ಪಿನಕಾಯಿ ಬೇಕಂತೂ ಏನೂ ಇಲ್ಲ, ಇಷ್ಟಾದರೆ ಮಸ್ತಾಗತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ. ನಿಮ್ಮ ಮೊಸರು ಅನ್ನ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.